ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ GK ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಜನವರಿ 19, 2025ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡ್ತಕ್ಕಂಥ PAB ನ್ಯೂಸ್ ಪೇಪರ್ಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡ್ತೀನಿ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. ಇತ್ತೀಚೆಗೆ ಕೆಳಗಿನ ಯಾವ ಸ್ಥಳದಲ್ಲಿ 2025ನೇ ಸಾಲಿನ ಪ್ರತಿಷ್ಠಿತ 2ನೇ ಆವೃತ್ತಿಯ ಭಾರತ್ ಮೊಬಿಲಿಟಿ ಗ್ಲೋಬಲ್ ಎಕ್ಸ್ಪೋ 2025 ನಡೆಸಲಿದೆ? ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 4, ಮೇಲಿನ ಎಲ್ಲ. ನೋಡಿ, ಈ ವರ್ಷ 2ನೇ ಆವೃತ್ತಿ ನಡೆಸ್ತಕ್ಕಂಥ ಭಾರತ್ ಮೊಬಿಲಿಟಿ ಗ್ಲೋಬಲ್ ಎಕ್ಸ್ಪೋ 2025 ಏನಿದೆ, 2ನೇ ಆವೃತ್ತಿಯಲ್ಲಿದೆ. ಸೊ ಈ ಆವೃತ್ತಿಯು 3 ಸ್ಥಳಗಳಲ್ಲಿ ನಡೆಯಲಿದೆ. ಎಲ್ಲಿದೆ ಅಂದರೆ ನವದೆಹಲಿಯ ಭಾರತ ಮಂಟಪದಲ್ಲಿ, ಇನ್ನೊಂದು ನವದೆಹಲಿಯಲ್ಲಿ ಕಂಡುಬರ್ತಕ್ಕಂಥ ಯಶೋಭೂಮಿಯಲ್ಲಿ, ಇನ್ನು ಉತ್ತರ ಪ್ರದೇಶದ ಗ್ರೇಟರ್ ನೋಯ್ಡಾ. ಸೊ ಉತ್ತರ ಪ್ರದೇಶದ ಗ್ರೇಟರ್ ನೋಯ್ಡಾ, ಯಶೋಭೂಮಿ, ಭಾರತ ಮಂಟಪ, ನವದೆಹಲಿ. ಸೊ ಈ ಸ್ಥಳಗಳಲ್ಲಿ ಈ ವರ್ಷ 2ನೇ ಆವೃತ್ತಿಯ ಭಾರತ್ ಮೊಬಿಲಿಟಿ ಗ್ಲೋಬಲ್ ಎಕ್ಸ್ಪೋ ನಡೆಯಲಿದೆ. ಸೊ PAB ನ್ಯೂಸ್ ಪೇಪರಲ್ಲಿ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. PAB ನ್ಯೂಸ್ನ ಯಾವುದೇ ಮಾಹಿತಿ ನಿಮಗೆ ಎಕ್ಸಾಮಿಗೆ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದರೆ ಕೇಂದ್ರ ಸರ್ಕಾರದಿಂದ ಡೈರೆಕ್ಟಾಗಿ ಬಿಡುಗಡೆ ಆಗ್ತಕ್ಕಂಥ ಒಂದು ಪ್ರಮುಖ ಮಾಹಿತಿ ಇದು. ನೋಡಿ, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು 2ನೇ ಆವೃತ್ತಿಯ ಭಾರತ್ ಮೊಬಿಲಿಟಿ ಗ್ಲೋಬಲ್ ಎಕ್ಸ್ಪೋ 2025 ನವದೆಹಲಿಯ ಭಾರತ ಮಂಟಪದಲ್ಲಿ ಜನವರಿ 17ರಂದು ಉದ್ಘಾಟನೆ ಮಾಡಿದೆ. ಮೊದಲ ಭಾರತ್ ಮೊಬಿಲಿಟಿ ಗ್ಲೋಬಲ್ ಎಕ್ಸ್ಪೋ ಫೆಬ್ರವರಿ 2024ರಂದು ನವದೆಹಲಿಯಲ್ಲಿ ನಡೆಸಲಾಗಿತ್ತು. ಇದು ಕೂಡ ನವದೆಹಲಿಯಲ್ಲಿ ನಡೆದಿತ್ತು 2024ರದ್ದು. ಭಾರತ್ ಮೊಬಿಲಿಟಿ ಗ್ಲೋಬಲ್ ಎಕ್ಸ್ಪೋ ಏನಿದೆ, ಜಾಗತಿಕ ಚಲನಶೀಲತೆ ಎಕ್ಸ್ಪೋ ಆಗಿದ್ದು, ಇದು ಚಲನಶೀಲತೆಯ ವಲಯದಲ್ಲ, ಅಂದರೆ ಸಂಪೂರ್ಣ ಮೌಲ್ಯ ಸರಪಳಿಯನ್ನು ಒಂದೇ ಸೂರಿನಡಿ ತರುತ್ತದೆ. ನೋಡಿ, ಚಲನಶೀಲತೆಯ ವಲಯ ಏನಿದೆ, ಆ ವಲಯವನ್ನು ಒಂದೇ ಸೂರಿನಡಿ ತರುವ ಒಂದು ಜಾಗತಿಕ ವೇದಿಕೆಯಾಗಿದೆ. ಚಲನಶೀಲತೆ ವಲಯವು ಏನೇನನ್ನು ಒಳಗೊಂಡಿರುತ್ತದೆ ಅಂತ ಕೇಳ್ತಾರೆ. ಸೊ ನೋಡಿ, ಚಲನಶೀಲತೆ ವಲಯವು ಆಟೋಮೊಬೈಲ್ ಕ್ಷೇತ್ರಕ್ಕೆ ಮಾತ್ರವಲ್ಲದೆ ಸಾರಿಗೆ, ಅಂದರೆ ಸಾರಿಗೆಗಾಗಿ ವಾಹನಗಳು, ಮೂಲ ಸೌಕರ್ಯಗಳನ್ನು ಒದಗಿಸುವ ಎಲ್ಲ ಇತರ ಕೈಗಾರಿಕೆಗಳನ್ನು ಸೂಚಿಸುತ್ತದೆ. ನೋಡಿ, ಇಂಪಾರ್ಟೆಂಟ್ ಆಗುತ್ತೆ ಚಲನಶೀಲತೆಯ ವಲಯ. ಸೊ ಇದು ಒಂದು ಭಾರತ್ ಮೊಬಿಲಿಟಿ ಎಕ್ಸ್ಪೋ ಸಂಬಂಧಪಟ್ಟಿದೆ. ಹಾಗಾದರೆ ಚಲನಶೀಲತೆಯ ವಲಯ ಅಂದರೆ ಆಟೋಮೊಬೈಲ್ ಕ್ಷೇತ್ರ ಮಾತ್ರವಲ್ಲ, ಸಾರಿಗೆಗಾಗಿ ವಾಹನಗಳಾಗಿರ್ಬೋದು, ಮೂಲ ಸೌಕರ್ಯಗಳನ್ನು ಒದಗಿಸುವ ಎಲ್ಲ ಇತರೆ ಕೈಗಾರಿಕೆಗಳನ್ನು ಸೂಚಿಸುತ್ತದೆ. ಓಕೆ, ಸೊ ಎಲ್ಲ ಮಾಹಿತಿ ಇಂಪಾರ್ಟೆಂಟು. ಇದು ಹೊಸ ಉದಯೋನ್ಮುಖ ಡಿಜಿಟಲ್ ತಂತ್ರಜ್ಞಾನಗಳ ವಲಯವಾಗಿದೆ. ಎಲೆಕ್ಟ್ರಿಕ್ ವಾಹನಗಳು ಮತ್ತು ಅದರ ಸಂಬಂಧಿತ ಮೂಲ ಸೌಕರ್ಯವನ್ನು ಸಹ ಇದು ಒಳಗೊಂಡಿದೆ. ಭಾರತ್ ಮೊಬಿಲಿಟಿ ಗ್ಲೋಬಲ್ ಎಕ್ಸ್ಪೋದ ಸಮನ್ವಯ ಸಂಸ್ಥೆಯು ಎಂಜಿನಿಯರಿಂಗ್ ರಫ್ತು ಪ್ರಮೋಷನ್ ಕೌನ್ಸಿಲ್ ಆಫ್ ಇಂಡಿಯಾ ಅಂದರೆ EEPC ಮತ್ತು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯದಿಂದ ಬೆಂಬಲಿತವಾಗಿದೆ. ಇನ್ನು ಭಾರತ್ ಮೊಬಿಲಿಟಿ ಗ್ಲೋಬಲ್ ಎಕ್ಸ್ಪೋ 2025 3 ಸ್ಥಳಗಳಲ್ಲಿ ನಡೆಸಲಾಗುತ್ತದೆ. ನೋಡಿ, ಇದು ಜನವರಿ 17ರಿಂದ ಜನವರಿ 22ರವರೆಗೂ ನಡೆಯಲಿದೆ. ಇದು ದೆಹಲಿಯ ಭಾರತ ಮಂಟಪದಲ್ಲಿ, ಯಶೋಭೂಮಿಯಲ್ಲಿ, ಮತ್ತು 3ನೇ ಸ್ಥಳವು ಉತ್ತರ ಪ್ರದೇಶದ ಗ್ರೇಟರ್ ನೋಯ್ಡಾ. ನೆನಪಿರಲಿ. ನೆಕ್ಸ್ಟ್ 2ನೇ ಕ್ವಶನ್ ನೋಡಿ, ಇಂಡಿಯಾ ಎನರ್ಜಿ ವೀಕ್ 2025. ನೋಡಿ, IEW 2025 ಕೆಳಗಿನ ಯಾವ ದಿನಾಂಕದಿಂದ ಯಾವ ದಿನಾಂಕದವರೆಗೂ ನಡೆಯಲಿದೆ? ಸರಿಯಾದಂಥ ಉತ್ತರ ಫೆಬ್ರವರಿ 11ರಿಂದ ಫೆಬ್ರವರಿ 14 ಸರಿಯಾಗಿರ್ತಕ್ಕಂಥ ಉತ್ತರ, ಅಂದರೆ ಆಪ್ಷನ್ ನಂಬರ್ 3 ಗಮನಿಸಿ. ಫೆಬ್ರವರಿ 11ರಿಂದ 14ರವರೆಗೆ ನಾವು ಇಂಡಿಯಾ ಎನರ್ಜಿ ವೀಕ್ 2025 IEW 2025 ಆಚರಣೆ ಮಾಡ್ತೀವಿ. ನೋಡಿ, ಇಂಡಿಯಾ ಎನರ್ಜಿ ವೀಕ್ 2025 ಏನಿದೆ ಡೀಟೇಲ್ಸ್ ಗಮನಿಸಿ. ಫೆಬ್ರವರಿ 11ರಿಂದ 14ರವರೆಗೂ ನಡೆಯಲಿದೆ. ಓಕೆ, ನ್ಯೂಸ್ ಪೇಪರಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು. ಭಾರತ ಸರ್ಕಾರದ ಪ್ರಮುಖ ಶಕ್ತಿ ಕಾರ್ಯಕ್ರಮವನ್ನು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಆಶ್ರಯದಲ್ಲಿ ನಡೆಸಲಾಗುತ್ತದೆ. ನುಡಿದು ಯಾವ ಸಚಿವಾಲಯದ ಅಡಿಯಲ್ಲಿ ನಡೆಸಲಾಗುತ್ತದೆ ಎಂಬುದನ್ನು ನೆನಪಿಟ್ಕೊಳ್ಳಿ. ಇದನ್ನು ಫೆಡರೇಷನ್ ಆಫ್ ಇಂಡಿಯನ್ ಪೆಟ್ರೋಲಿಯಂ ಇಂಡಸ್ಟ್ರಿ ಅಂದರೆ FIPI ಫೆಬ್ರವರಿ 11ರಿಂದ ಫೆಬ್ರವರಿ 14ರವರೆಗೆ ನವದೆಹಲಿಯ ಯಶೋಭೂಮಿ ಕನ್ವೆನ್ಷನ್ ಸೆಂಟರ್ನಲ್ಲಿ ಆಯೋಜಿಸುತ್ತದೆ.
IEW 2025 ಸುಮಾರು 100 ಕಾರ್ಯತಂತ್ರದ ಅವಧಿಗಳು, ತಾಂತ್ರಿಕ ಸಮ್ಮೇಳನಗಳು, ವಿಸ್ತಾರವಾದ ಪ್ರದರ್ಶನದೊಂದಿಗೆ ಸಂಪೂರ್ಣ ಜಾಗತಿಕ ಇಂಧನ ಭೂದೃಶ್ಯದ ಸಹಯೋಗಕ್ಕಾಗಿ ವೇದಿಕೆಯಾಗಿದೆ. IEW 2025 7 ಪ್ರಮುಖ ಕಾರ್ಯತಂತ್ರದ ವಿಷಯಗಳನ್ನು ಕೇಂದ್ರೀಕರಿಸುತ್ತದೆ. ಯಾವುದ್ಯಾವುದಂದರೆ ಸಹಕಾರ, ಸ್ಥಿತಿಸ್ಥಾಪಕತ್ವ, ಪರಿವರ್ತನೆ, ಸಾಮರ್ಥ್ಯ, ಡಿಜಿಟಲ್ ಫ್ರಾಂಟಿಯರ್ಗಳು, ನಾವೀನ್ಯತೆ ಮತ್ತು ನಾಯಕತ್ವ, ಜೊತೆಗೆ ಡಿಕಾರ್ಬನೈಜೇಷನ್, ಶಕ್ತಿ, ಇಕ್ವಿಟಿ ಮತ್ತು ಕಡಿಮೆ ಕಾರ್ಬನ್ ಆರ್ಥಿಕತೆಗಳಿಗೆ ಪ್ರಾಯೋಗಿಕ ಪರಿಹಾರಗಳಿಗೆ ಹೆಚ್ಚಿನ ಒತ್ತು ನೀಡುತ್ತದೆ. ಸೊ ಇದರ ಮೇಲೆ ಇದು ಅಂದರೆ ಈ ಥೀಮ್ನ ಅಡಿಯಲ್ಲಿ ಅಂದರೆ ಇವುಗಳನ್ನು ಮೇಜರಾಗಿ ಇಟ್ಟುಕೊಂಡು ನಾವು ಈ ಒಂದು IEW ಆಚರಣೆ ಮಾಡ್ತೀವಿ, ನೆನಪಿರಲಿ. ನೆಕ್ಸ್ಟ್ 3ನೇ ಕ್ವಶನ್ ನೋಡಿ. ಇತ್ತೀಚೆಗೆ ಬಿಡುಗಡೆಯಾದ ಸಂಸತ್ತು ಅಧಿಕಾರಗಳು, ಕಾರ್ಯಗಳು ಮತ್ತು ಸವಲತ್ತುಗಳು ನೋಡಿ. ಪಾರ್ಲಿಮೆಂಟ್ ಪವರ್ಸ್, ಫಂಕ್ಷನ್ಸ್ ಆ್ಯಂಡ್ ಪ್ರಿವಿಲೇಜಸ್, ಎ ಕಂಪ್ಯಾರಿಟಿವ್ ಕಾನ್ಸ್ಟಿಟ್ಯೂಷನಲ್ ಪ್ರಾಸ್ಪೆಕ್ಟಿವ್ ಎಂಬ ಪುಸ್ತಕದ ಲೇಖಕರು ಯಾರು? ಸೊ ಸರಿಯಾಗಿರ್ತಕ್ಕಂಥ ಉತ್ತರ ಡಾಕ್ಟರ್ KS ಚೌಹಾಣ್. ಆಪ್ಷನ್ ನಂಬರ್ 2 ಸರಿಯಾಗಿದೆ. ಹೆಚ್ಚಿನ ಡೀಟೇಲ್ಸ್ ನೋಡಿ, ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಈ ಒಂದು ಕೃತಿಯನ್ನು ಬರೆದಂಥವ್ರು ಯಾರು ಎಂಬುದು ಡಾಕ್ಟರ್ KS ಚೌಹಾಣ್. ಸೊ ಇವರು ಈ ಒಂದು ಕೃತಿಯನ್ನು ಬರೆದಿದ್ದಾರೆ. ಸಂವಿಧಾನಿಕ ಕಾನೂನು, ಸಾರ್ವಜನಿಕ ಕಾನೂನು ಮತ್ತು ಸೇವಾ ಕಾನೂನಿನಲ್ಲಿ ಪರಿಣಿತಿ ಹೊಂದಿರುವ ಭಾರತದ ಸರ್ವೋಚ್ಚ ನ್ಯಾಯಾಲಯದ ವಕೀಲರಾಗಿರ್ತಕ್ಕಂಥ ಡಾಕ್ಟರ್ KS ಚೌಹಾಣ್ ಅವರು ಬರೆದಿರುವ ಈ ಪುಸ್ತಕವು ಪ್ರಪಂಚದ ವಿವಿಧ ಉದಾರವಾದಿ ಪ್ರಜಾಪ್ರಭುತ್ವಗಳ ಆಚರಣೆಗಳು ಮತ್ತು ಅನುಭವಗಳ ತುಲನಾತ್ಮಕ ಒಳನೋಟಗಳೊಂದಿಗೆ ಭಾರತೀಯ ರಾಜಕೀಯದ ಮೇಲೆ ಕೇಂದ್ರೀಕರಿಸುತ್ತದೆ. ಸಂಸತ್ತನ್ನು ರಾಷ್ಟ್ರೀಯ ಪ್ರಾಮುಖ್ಯತೆಯ ಸಂಸ್ಥೆಯಾಗಿ ಅರ್ಥ ಮಾಡಿಕೊಳ್ಳುವ ಬೇಡಿಕೆಯನ್ನು ಪೂರೈಸುವ ಗುರಿಯನ್ನು ಇದು ಹೊಂದಿದೆ. ನೋಡಿ, ಈ ತರಹದ ಕೃತಿಗಳು ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತೆ, ನೆನಪಿರಲಿ. ನೆಕ್ಸ್ಟ್ 4ನೇ ಕ್ವಶನ್ ನೋಡಿ. ವಿಶ್ವ ಬ್ಯಾಂಕ್ ಪ್ರಕಾರ ಮುಂದಿನ 2 ಹಣಕಾಸು ವರ್ಷಗಳಲ್ಲಿ ಅಂದರೆ 2025ರಿಂದ 27ರವರೆಗೆ ಭಾರತದ ಆರ್ಥಿಕತೆಯ ಯೋಜಿತ ಬೆಳವಣಿಗೆಯ ದರ ಎಷ್ಟು? ಸರಿಯಾದಂಥ ಉತ್ತರ 6.7% ಇರಲಿದೆ ಅಂತಕ್ಕಂಥ ಮಾಹಿತಿ ಬಿಡುಗಡೆ ಮಾಡಿದೆ. ನೋಡಿ, ವಿಶ್ವ ಬ್ಯಾಂಕ್ನ ಮಾಹಿತಿ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಬಿಸ್ನೆಸ್ ಟುಡೇ ಮತ್ತು ಎಲ್ಲ ಕನ್ನಡದ ನ್ಯೂಸ್ ಪೇಪರಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇಂಡಿಯನ್ GDP ಗ್ರೌತ್ ರೇಟ್ ಟು ರಿಮೈನ್ ಸ್ಟಡಿ ಅಟ್ 6.7% ಫಾರ್ ನೆಕ್ಸ್ಟ್ 2 ಫಿಸಿಕಲ್ ಇಯರ್ಸ್. ನೋಡಿ, ವರ್ಲ್ಡ್ ಬ್ಯಾಂಕ್, ವಿಶ್ವ ಬ್ಯಾಂಕ್ ಈ ಒಂದು ಮಾಹಿತಿಯನ್ನು ಬಿಡುಗಡೆ ಮಾಡಿದೆ. ವಿಶ್ವ ಬ್ಯಾಂಕ್ ಆಗಿರೋದ್ರಿಂದ ಎಕ್ಸಾಮಿಗೆ ಇಂಪಾರ್ಟೆಂಟ್ ಆಗುತ್ತೆ. ಮುಂದಿನ 2 ಹಣಕಾಸು ವರ್ಷಗಳಲ್ಲಿ ಭಾರತದ ಆರ್ಥಿಕತೆಯು 6.7% ಬೆಳವಣಿಗೆಯಾಗಲಿದೆ ಎಂದು ವಿಶ್ವ ಬ್ಯಾಂಕ್ ಯೋಜಿಸಿದೆ, ಅಂದರೆ ತಿಳಿಸಿದೆ. ನೋಡಿ, ಒಂದು ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಅಂದಾಜು ಮಾಡಿದ 6.5% ಬೆಳವಣಿಗೆಗಿಂತ ಸ್ವಲ್ಪ ಹೆಚ್ಚಾಗಲಿದೆ ಎಂದು ವರದಿ ಮಾಡಿದೆ. ಪ್ರಸಕ್ತ ವರ್ಷ ಅಂದರೆ ನೋಡಿ 2024-25ರಲ್ಲಿ 6.5 ಅಂತ ಹೇಳಿತ್ತು. ಸೊ ಈಗ ಸ್ವಲ್ಪ ಹೆಚ್ಚು ಮಾಡಿದೆ. ಓಕೆ, ಸೊ ಇಂದಿನ ಬೆಳವಣಿಗೆಯ ಹೋಲಿಕೆ ನಾವು ನೋಡೋದಾದರೆ ಅಂದರೆ 2023-24ರ ಆರ್ಥಿಕ ವರ್ಷದಲ್ಲಿ ಭಾರತದ ಬೆಳವಣಿಗೆಯು 8.2% ಆಗಿತ್ತು. ಆದರೆ ನಿಧಾನಗತಿಯ ಹೂಡಿಕೆ ಮತ್ತು ದುರ್ಬಲ ಉತ್ಪಾದನಾ ಬೆಳವಣಿಗೆಯಿಂದಾಗಿ ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಇದು 6.5%ಕ್ಕೆ ನಿಧಾನವಾಗುವ ನಿರೀಕ್ಷೆ ಇದೆ ಎಂದು ವರದಿ ಮಾಡಿದೆ. ಇತರೆ ಪ್ರಕ್ಷೇಪಣಗಳು ನಾವು ನೋಡೋದಾದರೆ ವಿಶ್ವಸಂಸ್ಥೆಯು ಈ ವರ್ಷ ಭಾರತಕ್ಕೆ 6.7%, ಮುಂದಿನ ವರ್ಷ 6.8% ಬೆಳವಣಿಗೆಯನ್ನು ಯೋಜಿಸಿರ್ತಕ್ಕಂಥದ್ದು. ನೋಡಿ, ವಿಶ್ವಸಂಸ್ಥೆ ಅದು, ವಿಶ್ವ ಬ್ಯಾಂಕ್ ಅಲ್ಲ. ವಿಶ್ವ ಬ್ಯಾಂಕ್ 6.7%, ವಿಶ್ವಸಂಸ್ಥೆ ಭಾರತಕ್ಕೆ ಈ ವರ್ಷ 6.7 ಅಂತ ಹೇಳಿದೆ. ಮುಂದಿನ ವರ್ಷ 6.8 ಇರಲಿದೆ ಅಂತಕ್ಕಂಥ ಮಾಹಿತಿಯನ್ನು ತಿಳಿಸಿದೆ. ನೆಕ್ಸ್ಟ್ 5ನೇ ಕ್ವಶನ್ ನೋಡಿ. ಇತ್ತೀಚೆಗೆ ಬಿಡುಗಡೆಯಾದ QS ವರ್ಲ್ಡ್ ಫ್ಯೂಚರ್ ಸ್ಕಿಲ್ಸ್ ಇಂಡೆಕ್ಸ್ 2025ರ ವರದಿಯಲ್ಲಿ ಕೌಶಲಯುಕ್ತ ಉದ್ಯೋಗ ಕ್ಷೇತ್ರದಲ್ಲಿ ಭಾರತ ಜಗತ್ತಿನ ಎಷ್ಟನೇ ಅತ್ಯಂತ ಪ್ರಮುಖ ಮಾರುಕಟ್ಟೆಯಾಗಿದೆ ಎಂದು ವರದಿ ಬಿಡುಗಡೆ ಮಾಡಿದೆ? ಸರಿಯಾದಂಥ ಉತ್ತರ 2ನೇ ಸ್ಥಾನ. ನೋಡಿ, ಆಪ್ಷನ್ ನಂಬರ್ 1 ಸರಿಯಾಗಿದೆ. ಸೊ ಗಮನಿಸಬಹುದು, ಕನ್ನಡದ ಎಲ್ಲ ನ್ಯೂಸ್ ಪೇಪರ್ಗಳು ಈ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೀವು QS ಫ್ಯೂಚರ್ ಸ್ಕಿಲ್ಸ್ ರಿಪೋರ್ಟ್ ರ್ಯಾಂಕ್ಸ್ ಇಂಡಿಯಾ ಸೆಕೆಂಡ್,
ಇನ್ ಜಾಬ್ ಮಾರ್ಕೆಟ್ ರೆಡಿನೆಸ್. ನೋಡಿ, ಜಾಬ್ ಮಾರ್ಕೆಟ್ ರೆಡಿನೆಸ್ನಲ್ಲಿ ಸೊ ಈ ರೀತಿಯಾಗಿರ್ತಕ್ಕಂಥದ್ದು. ಓವರಾಲ್ ವಿಶ್ವ ಮಟ್ಟದಲ್ಲಿ 25ನೇ ಸ್ಥಾನದಲ್ಲಿದೆ. ಡೀಟೇಲ್ಸನ್ನು ನೋಡಿ. ಕೌಶಲ್ಯಯುಕ್ತ ಉದ್ಯೋಗ ಕ್ಷೇತ್ರದಲ್ಲಿ ಭಾರತ ಜಗತ್ತಿನ 2ನೇ ಅತ್ಯಂತ ಪ್ರಮುಖ ಮಾರುಕಟ್ಟೆಯಾಗಿದೆ ಎಂದು QS ವರ್ಲ್ಡ್ ಫ್ಯೂಚರ್ ಸ್ಕಿಲ್ಸ್ ಇಂಡೆಕ್ಸ್ 2025 ವರದಿಯಲ್ಲಿ ಹೇಳಲಾಗಿದೆ. ನೋಡಿ, ಈ ಕುರಿತು ಗುರುವಾರ ವರದಿಯನ್ನು ಬಿಡುಗಡೆ ಮಾಡಲಾಗಿದೆ. ಈ ಪಟ್ಟಿಯಲ್ಲಿ ಅಮೆರಿಕ ಮೊದಲನೇ ಸ್ಥಾನದಲ್ಲಿದೆ. ನೋಡಿ, ಅಂದರೆ ಕೌಶಲ್ಯಯುಕ್ತ ಉದ್ಯೋಗ ಕ್ಷೇತ್ರದಲ್ಲಿ ಅಮೆರಿಕ ವಿಶ್ವದಲ್ಲೇ ಅಗ್ರಸ್ಥಾನದಲ್ಲಿದೆ, ಭಾರತ 2ನೇ ಸ್ಥಾನದಲ್ಲಿದೆ. ಶೈಕ್ಷಣಿಕ ಸಿದ್ಧತೆ, ಕೌಶಲ, ವಿತ್ತೀಯ ಪರಿವರ್ತನೆ, ಮುಂದಿನ ಹಂತದ ಉದ್ಯೋಗ ಎಂಬ 4 ವಿಚಾರ ಕೇಂದ್ರೀಕರಿಸಿ ಈ ವರದಿಯನ್ನು ಸಿದ್ಧಪಡಿಸಲಾಗಿದೆ. ಒಟ್ಟಾರೆಯಾಗಿ ಭಾರತವು ಎಲ್ಲ ಸೂಚಕಗಳಲ್ಲಿ 25ನೇ ಸ್ಥಾನದಲ್ಲಿದೆ. ಕೌಶಲ್ಯಗಳು ಮತ್ತು ಉದ್ಯೋಗದಾತರ ಅಗತ್ಯತೆಗಳು, ಶೈಕ್ಷಣಿಕ ಸನ್ನದ್ಧತೆ ಮತ್ತು ಆರ್ಥಿಕ ರೂಪಾಂತರದ ನಡುವಿನ ಜೋಡಣೆಯನ್ನು ಸಹ ಇದು ಒಳಗೊಂಡಿದೆ. QS ವರ್ಲ್ಡ್ ಫ್ಯೂಚರ್ ಸ್ಕಿಲ್ಸ್ ಇಂಡೆಕ್ಸ್ ಲಂಡನ್ ಮೂಲದ ಕ್ವಾಕ್ಪೆರೆಲ್ಲಿ ಅಂದರೆ ಸೈಮಂಡ್ಸ್ ಅಭಿವೃದ್ಧಿಪಡಿಸಿದೆ. ವಿಶ್ವವಿದ್ಯಾಲಯದ ಶ್ರೇಯಾಂಕಗಳಿಗೆ ಇದು ಹೆಸರುವಾಸಿಯಾಗಿದೆ. ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿರುವ ಜಾಗತಿಕ ಉದ್ಯೋಗ ಮಾರುಕಟ್ಟೆಯ ಬೇಡಿಕೆಗಳನ್ನು ಪೂರೈಸಲು ದೇಶಗಳು ಹೇಗೆ ಸಿದ್ಧವಾಗಿವೆ ಎಂಬುದನ್ನು ನಿರ್ಣಯಿಸುವ ಗುರಿಯನ್ನು ಇದು ಹೊಂದಿದೆ. ನೆಕ್ಸ್ಟ್ 6ನೇ ಕ್ವಶನ್ ನೋಡಿ. ಕೇಂದ್ರ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರ ವೇತನವನ್ನು ಪರಿಷ್ಕರಿಸಲು 8ನೇ ವೇತನ ಆಯೋಗವನ್ನು ಸ್ಥಾಪಿಸಲು ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಹಾಗಾದರೆ ಎಷ್ಟು ನೌಕರರು ಮತ್ತು ಪಿಂಚಣಿದಾರರು ಇದರಿಂದ ಲಾಭ ಪಡೆಯಲಿದ್ದಾರೆ ಅಥವಾ ಪ್ರಭಾವಿತರಾಗಿರುತ್ತಾರೆ? ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 1 ಸರಿಯಾಗಿದೆ. 49 ಲಕ್ಷ ನೌಕರರು, 65 ಲಕ್ಷ ಪಿಂಚಣಿದಾರರು ಇದರಿಂದ ಪ್ರಯೋಜನ ಪಡೆಯಲಿದ್ದಾರೆ. ಸೊ ಕನ್ನಡದ ನ್ಯೂಸ್ ಪೇಪರಲ್ಲೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದರು. ನೋಡಿ, ಇದೀಗ 8ನೇ ವೇತನ ಆಯೋಗ ರಚನೆಗೆ ಕೇಂದ್ರ ಸಚಿವ ಸಂಪುಟ ಆಜ್ಞೆಯನ್ನು ಮಾಡಿದೆ. ಸೊ ಕೇಂದ್ರ ಸಚಿವರಾಗಿರತಕ್ಕಂಥ ಅಶ್ವಿನಿ ವೈಷ್ಣವ್ ಈ ಮಾಹಿತಿಯನ್ನು ತಿಳಿಸಿದ್ದಾರೆ. ಸೊ 8ನೇ ವೇತನ ಆಯೋಗ ರಚಿಸಲು ಪ್ರಧಾನಿ ನರೇಂದ್ರ ಮೋದಿ ಅನುಮೋದನೆ ನೀಡಿದ್ದು, ಸುಮಾರು 49 ಲಕ್ಷ ಕೇಂದ್ರ ಸರ್ಕಾರಿ ನೌಕರರ ವೇತನ, 65 ಲಕ್ಷ ಪಿಂಚಣಿದಾರರ ಭತ್ಯೆಗಳು ಪರಿಷ್ಕರಣೆಯಾಗಲಿವೆ. ಸೊ 8ನೇ ವೇತನ ಆಯೋಗದಲ್ಲಿ ಜನವರಿ 2016ರಲ್ಲಿ ಜಾರಿಗೆ ತರಲಾದ 7ನೇ ವೇತನ ಆಯೋಗಕ್ಕಿಂತ ಹೆಚ್ಚಿನ ಸುಧಾರಣೆಗಳನ್ನು ನಿರೀಕ್ಷಿಸಲಾಗಿದೆ. ಅನುಷ್ಠಾನದ ಮೇಲ್ವಿಚಾರಣೆಗಾಗಿ ಕೇಂದ್ರ ಸರ್ಕಾರವು ಸಮಿತಿಯನ್ನು ರಚಿಸಿದೆ. ಸೊ ವೇತನ ಆಯೋಗದ ಬಗ್ಗೆ ನಾವು ನೋಡೋದಾದರೆ, ಕೇಂದ್ರ ಸರ್ಕಾರವು ಸುಮಾರು ಪ್ರತಿ 10 ವರ್ಷಗಳಿಗೊಮ್ಮೆ ತನ್ನ ಉದ್ಯೋಗಿಗಳ ವೇತನ ರಚನೆಗಳಲ್ಲಿ ಬದಲಾವಣೆಗಳನ್ನು ಪರಿಶೀಲಿಸಲು ಮತ್ತು ಶಿಫಾರಸು ಮಾಡಲು ವೇತನ ಆಯೋಗವನ್ನು ರಚಿಸಿದೆ. ನೋಡಲ್ಸ್ ಏಜೆನ್ಸಿ ನೋಡಿ, ಹಣಕಾಸು ಸಚಿವಾಲಯ, ಅದರಲ್ಲಿ ಖರ್ಚು ಇಲಾಖೆ ಇದನ್ನು ನೋಡಿಕೊಳ್ತಕ್ಕಂಥ ಒಂದು ಯೋಜನೆ. ವೇತನ ಆಯೋಗದ ಶಿಫಾರಸುಗಳು ಇದಕ್ಕೆ ಅನ್ವಯಿಸುತ್ತವೆ. ಒಂದನೇದಾಗಿ ಕೇಂದ್ರ ಸರ್ಕಾರಿ ನೌಕರರು, ಅದರಲ್ಲಿ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾದಿಂದ ಪಾವತಿಸುವವರು ಕೇಂದ್ರ ಸರ್ಕಾರಿ ನೌಕರರು. ಇನ್ನು ನಾಗರಿಕ ಮತ್ತು ಮಿಲಿಟರಿ ಸಿಬ್ಬಂದಿ, ಎಲ್ಲ ಕೇಂದ್ರೀಯ ನಾಗರಿಕ ಸೇವೆಗಳು ಮತ್ತು ರಕ್ಷಣಾ ಸೇವೆಗಳ ನೌಕರರು. ಪಿಂಚಣಿದಾರರು, ನಿವೃತ್ತ ಸಿಬ್ಬಂದಿ ಸರ್ಕಾರದಿಂದ ಪಿಂಚಣಿ ಪಡೆಯುತ್ತಿದ್ದಾರೆ, ಅವರು ಇದಕ್ಕೆ ಅನ್ವಯಿಸ್ತಾರೆ ನೋಡಿ, ನಿವೃತ್ತ ಸಿಬ್ಬಂದಿ. ಸೊ ಇವರು ಸರ್ಕಾರದಿಂದ ಪಿಂಚಣಿ ಪಡೆತಕ್ಕಂಥವರು. ಇನ್ನು ಗಮನಾರ್ಹವಾಗಿ PSU ಅಂದರೆ ಸಾರ್ವಜನಿಕ ವಲಯದ ಉದ್ಯಮಗಳು ಮತ್ತು ಸ್ವಾಯತ್ತ ಸಂಸ್ಥೆಗಳ ಉದ್ಯೋಗಿಗಳನ್ನು ಇದರಿಂದ ಹೊರಗಿಡಲಾಗಿದೆ. ಮೋಸ್ಟ್ ಇಂಪಾರ್ಟೆಂಟ್ ಅದು ನೆನಪಿರಲಿ. ವೇತನ ಆಯೋಗ ಇವರನ್ನು ಒಳಗೊಂಡಿರುತ್ತದೆ. ನೋಡಿ, ಅಧ್ಯಕ್ಷರು ಹಿರಿಯ ಸರ್ಕಾರಿ ಅಧಿಕಾರಿ ಅಥವಾ ಹಣಕಾಸು ಅಥವಾ ಸಾರ್ವಜನಿಕ ನೀತಿಯಲ್ಲಿ ತಜ್ಞರಿರ್ತಾರೆ. 2 ಸದಸ್ಯರಿರ್ತಾರೆ. ಹಣಕಾಸು, ಸಾರ್ವಜನಿಕ ಆಡಳಿತ ಅಥವಾ ಕಾನೂನಿನಂತಹ ಕ್ಷೇತ್ರಗಳಲ್ಲಿ ತಜ್ಞರು ಇದಕ್ಕೆ ಸದಸ್ಯರಿರ್ತಾರೆ. ಸೊ 7ನೇ ವೇತನ ಆಯೋಗವನ್ನು UPA ಸರ್ಕಾರ ಫೆಬ್ರವರಿ 28, 2014ರಲ್ಲಿ ರಚಿಸಿತ್ತು. ನ್ಯಾಯಮೂರ್ತಿ ಅಶೋಕ್ ಕುಮಾರ್ ಮಾಥೂರ್ ಅದರ ಅಧ್ಯಕ್ಷರಾಗಿದ್ದರು. ಓಕೆ, ಇನ್ನು ಕರ್ನಾಟಕದಲ್ಲಿ 7ನೇ ವೇತನ ಆಯೋಗದ ಮುಖ್ಯಸ್ಥರು ಯಾರು ಅಂತ ಕೇಳಿದರೆ ಸುಧಾಕರ್ ರಾವ್. ಇನ್ನು 7ನೇ ಕ್ವಶನ್ ನೋಡಿ, ಒಡಿಶಾ ಸರ್ಕಾರವು ಯಾವ ಘಟನೆಯ ಸಂದರ್ಭದಲ್ಲಿ ಜೈಲಿನಲ್ಲಿರುವ ವ್ಯಕ್ತಿಗಳಿಗೆ 20,000 ಮಾಸಿಕ ಪಿಂಚಣಿಯನ್ನು ನೀಡುವ ಯೋಜನೆಯನ್ನು ಜಾರಿಗೆ ತಂದಿದೆ? ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಆಪ್ಷನ್ ನಂಬರ್ 2. ತುರ್ತು ಪರಿಸ್ಥಿತಿ ಅಂದರೆ 1975ರಿಂದ 77ರ ಅವಧಿಯಲ್ಲಿ
ಜೈಲಿನಲ್ಲಿದ್ದಂತಹ ಕೈದಿಗಳಿಗೆ, ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಇದ್ದಂಥ ಕೈದಿಗಳಿಗೆ ಈ 20,000 ಪಿಂಚಣಿ ಪಡೆಯಲು ಅರ್ಹರಾಗಿರುತ್ತಾರೆ. ಆದರೆ ಅವರು ಜೀವಂತವಾಗಿರಬೇಕು. ನೋಡಿ, ಒಡಿಸ್ಸಾ ಅನೌನ್ಸ್ಡ್ ಮಂತ್ಲಿ ಪೆನ್ಷನ್ ಆಫ್ 20,000 ಫಾರ್ ಪೀಪಲ್. ಸೊ ನೋಡಿ, ಈ ಒಂದು ಎಮರ್ಜೆನ್ಸಿ ಸಂದರ್ಭದಲ್ಲಿ ಇದ್ದಂಥವ್ರಿಗೆ ಅವರು ಜೀವಂತವಾಗಿರಬೇಕು. ಆದರೆ ನೋಡಿ, ಒಡಿಸ್ಸಾ ಸರ್ಕಾರ ಈ ಪ್ರಮುಖ ಯೋಜನೆಯನ್ನು ಜಾರಿಗೆ ತಂದಿದೆ. ನೋಡಿ, ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಅಂದರೆ ಆಂತರಿಕ ಭದ್ರತಾ ಕಾಯ್ದೆಯ ಮೀಸಾ ಅಂತ ಕರೀತಾರೆ, ಇದರ ನಿರ್ವಹಣೆ ಅಡಿಯಲ್ಲಿ ಬಂಧಿಸಲ್ಪಟ್ಟ ಜನವರಿ 1, 2025ರಂತೆ ಇನ್ನೂ ಜೀವಂತವಾಗಿರುವ ವ್ಯಕ್ತಿಗಳಿಗೆ ಪಿಂಚಣಿ ಲಭ್ಯವಿದೆ. ಪ್ರಯೋಜನಗಳು ಅರ್ಹ ವ್ಯಕ್ತಿಗಳಿಗೆ ವೈದ್ಯಕೀಯ ವೆಚ್ಚ ವ್ಯಾಪ್ತಿ ಒಳಗೊಂಡಿರುತ್ತದೆ. ಇನ್ನು ಇಂದಿರಾ ಗಾಂಧಿಯವರ ಸರ್ಕಾರವು ಜೂನ್ 25, 1975ರಂದು ಭಾರತದಲ್ಲಿ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿತು. ಸುಮಾರು 2 ವರ್ಷಗಳ ನಂತರ ಅಂದರೆ 21 ಮಾರ್ಚ್ 1977ರಂದು ಪ್ರಜಾಪ್ರಭುತ್ವವನ್ನು ಪುನಃ ಸ್ಥಾಪಿಸಿತು. ಸೊ 3ನೇ ಬಾರಿಗೆ ಅದು ತುರ್ತು ಆಗಿತ್ತು. ಆ ಹಿಂದೆ 1962 ಮತ್ತು 1977ರಲ್ಲೂ ಕೂಡ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಲಾಗಿತ್ತು. ನೆಕ್ಸ್ಟ್ 8ನೇ ಕ್ವಶನ್ ನೋಡಿ, ಇತ್ತೀಚೆಗೆ ಕೆಳಗಿನ ಯಾವ 2 ದೇಶಗಳು ಸಂಸ್ಕೃತಿ, ಪ್ರವಾಸೋದ್ಯಮ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಹಯೋಗದ ಮೇಲೆ ಕೇಂದ್ರೀಕರಿಸಲು 2026ನೇ ವರ್ಷವನ್ನು ದ್ವಿವರ್ಷ ಎಂದು ಆಚರಿಸುತ್ತವೆ? ನೋಡಿ, ಡ್ಯುಯಲ್ ಇಯರ್ ಅಂತ ಆಚರಣೆ ಮಾಡ್ತವೆ. ಯಾವುದರ ಮೇಲೆ? ಫೋಕಸಿಂಗ್ ಆನ್ ಕಲ್ಚರ್, ಟೂರಿಸಮ್ ಆ್ಯಂಡ್ ಕೊಲಾಬರೇಷನ್. ಸೊ ಭಾರತ ಮತ್ತು ಸ್ಪೇನ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಸ್ನೇಹಿತರೆ ಇದೆ ನಿಮಗೆ. ಓಕೆ, ಸೊ ಗಮನಿಸಬಹುದು. ಇಂಡಿಯಾ ಆ್ಯಂಡ್ ಸ್ಪೇನ್ ನೋಡಿ ಸೆಲೆಬ್ರೇಟ್ 2026 ಆ್ಯಸ್ ಡ್ಯುಯಲ್ ಇಯರ್ ಫಾರ್ ಕಲ್ಚರ್, ಟೂರಿಸಮ್ ಆ್ಯಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸೊ ಈ ಒಂದು ಮಾಹಿತಿಯನ್ನು ನೋಡಿ ವಿದೇಶಾಂಗ ಸಚಿವರಾಗಿರ್ತಕ್ಕಂಥ ಜೈಶಂಕರ್ ತಿಳಿಸಿದ್ದಾರೆ. ಸೊ ಈ ಥರದ ಕ್ವಶನ್ಗಳು ನಿಮಗೆ ಎಕ್ಸಾಮ್ನ ದೃಷ್ಟಿಯಿಂದಾಗಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ನೋಡಿ, ದ್ವಿಪಕ್ಷೀಯ ಸಂಬಂಧಗಳನ್ನು ಬಲಪಡಿಸುವಲ್ಲಿ ಸ್ಪೇನ್ನ ಆರ್ಥಿಕ ಮತ್ತು ಸಾಮಾಜಿಕ ಕೊಡುಗೆ ನೀಡುವಲ್ಲಿ ಭಾರತೀಯ ಡಯಾಸ್ಪೊರಾ ಪಾತ್ರವನ್ನು ಎತ್ತಿ ತೋರಿಸುತ್ತಾ ಭಾರತ ಮತ್ತು ಸ್ಪೇನ್ ಸಂಬಂಧಗಳ ಬೆಳವಣಿಗೆಯ ಸಾಮರ್ಥ್ಯವನ್ನು ಜೈಶಂಕರ್ ಇಲ್ಲಿ ಒತ್ತಿ ಹೇಳಿದರು. ನೆಕ್ಸ್ಟ್ 9ನೇ ಕ್ವಶನ್ ನೋಡಿ, ಎಸ್.ಎಲ್. ಭೈರಪ್ಪ ಸಾಹಿತ್ಯ ಪ್ರತಿಷ್ಠಾನ ಕೊಡಮಾಡುವ 2025ನೇ ಸಾಲಿನ ಎಸ್.ಎಲ್. ಭೈರಪ್ಪ ಸಾಹಿತ್ಯ ಪ್ರಶಸ್ತಿಗೆ ಇತ್ತೀಚೆಗೆ ಕೆಳಗಿನ ಯಾವ ಲೇಖಕಿಯನ್ನು ಆಯ್ಕೆ ಮಾಡಲಾಗಿದೆ? ಸರಿಯಾದಂಥ ಉತ್ತರ ಉಮಾ ಕುಲಕರ್ಣಿ. ನೋಡಿ, ಆಪ್ಷನ್ ನಂಬರ್ 2 ಸರಿಯಾಗಿದೆ. ಮರಾಠಿ ಲೇಖಕಿಯವರು. ಓಕೆ, ಮರಾಠಿ ಲೇಖಕಿ, ಇದು ಇಂಪಾರ್ಟೆಂಟ್ ಆಗುತ್ತೆ. ಮರಾಠಿ ಲೇಖಕಿಯಾಗಿರ್ತಕ್ಕಂಥ ಉಮಾ ಕುಲಕರ್ಣಿ ಅವರಿಗೆ ಎಸ್.ಎಲ್. ಭೈರಪ್ಪ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಸೊ ನ್ಯೂಸ್ ಪೇಪರಲ್ಲಿ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು. ಇದು 1 ಲಕ್ಷ ರೂಪಾಯಿ ನಗದು ಬಹುಮಾನವನ್ನು ಒಳಗೊಂಡಿರುತ್ತದೆ, ನೆನಪಿರಲಿ. ಓಕೆ, ನೆಕ್ಸ್ಟ್ 10ನೇ ಕ್ವಶನ್ ನೋಡಿ, ಕಾಡಿನಲ್ಲಿ ಕಳೆದು ಹೋಗುವ ಭಾರತದ ಚಿಕ್ಕ ಹುಡುಗನೊಬ್ಬನ ಸುತ್ತ ನಡೆಯುವ ರೋಚಕ ಕತೆ ದಿ ಜಂಗಲ್ ಬುಕ್ಕನ್ನು ಕೆಳಗಿನ ಯಾವ ಪ್ರಸಿದ್ಧ ಬ್ರಿಟಿಷ್ ಭಾರತೀಯ ಲೇಖಕರು ಬರೆದಿದ್ದಾರೆ? ಸರಿಯಾದಂಥ ಉತ್ತರ ನೋಡಿ ಆಪ್ಷನ್ ನಂಬರ್ 3 ರುಡ್ಯಾರ್ಡ್ ಕಿಪ್ಲಿಂಗ್. ಸೊ ಯಾಕೆ ಸುದ್ದಿಯಲ್ಲಿದ್ದಾರೆ? ಅವರ ಹುಟ್ಟಿದ ದಿನ ಸ್ನೇಹಿತರೆ. ನೋಡಿ, ದಿ ಜಂಗಲ್ ಬುಕ್ ಪ್ರತಿಯೊಬ್ಬರು ಈ ಮೂವಿಯನ್ನು ನೋಡಿರ್ತಾರೆ. ಸೊ ನೋಡಲಿಲ್ಲ ಅಂದರೆ ನೋಡಿ, ತುಂಬಾ ಚೆನ್ನಾಗಿದೆ ಮೂವಿ. ಸೊ ಈ ಜಂಗಲ್ ಬುಕ್ ಎಂಬತಕ್ಕಂಥ ಮೂವಿ ಏನಿದೆ, ಈ ರುಡ್ಯಾರ್ಡ್ ಕಿಪ್ಲಿಂಗ್ರವರು ಬರೆದಿರ್ತಕ್ಕಂಥ ಭಾರತದಲ್ಲಿ ನಡೆಯುವಂಥ ಒಂದು ರೋಚಕ ಕತೆ. ಸೊ ರುಡ್ಯಾರ್ಡ್ ಕಿಪ್ಲಿಂಗ್ ಏನಿದ್ದಾರೆ ಬ್ರಿಟಿಷ್ ಭಾರತೀಯ ಲೇಖಕರಿವರು. ಇವರು ಬರೆದಿರ್ತಕ್ಕಂಥ ಆ ಕೃತಿ ಏನಿದೆ ನೋಡಿ, ಹುಲಿಯೊಂದು, ಅಂದರೆ ಆ ಹುಲಿಯ ಹೆಸರು ಶೇರ್ ಖಾನ್ ಅಂತ ಕರೀತಾರೆ ಅದರಲ್ಲಿ. ಸೊ ಅವರು ಆ ಬುಕ್ಸಲ್ಲೂ ಕೂಡ ಅದೇ ರೀತಿಯಾಗಿ ಮೆನ್ಷನ್ ಮಾಡಿರ್ತಕ್ಕಂಥದ್ದು. ಸೊ ಆ ಕಾರಣಕ್ಕಾಗಿ ಇಂಪಾರ್ಟೆಂಟ್ ಆಗುತ್ತೆ. ಆ ಕೃತಿ ಕೂಡ ನೋಡ್ಕೊಳ್ಳಿ ನಿಮಗೆ. ರುಡ್ಯಾರ್ಡ್ ಕಿಪ್ಲಿಂಗ್ ಅವರು ಡಿಸೆಂಬರ್ 30, 1865ರಂದು ಜನಿಸ್ತಾರೆ. ಇವರು ಜನವರಿ 18, 1936ರಂದು ಇವರು ನಿಧನಗೊಳ್ತಾರೆ. ಸೊ ಜನವರಿ 18 ಪ್ರಚಲಿತದಲ್ಲಿದೆ. ಸೊ ನ್ಯೂಸ್ ಪೇಪರಲ್ಲಿ ಇದರ ಬಗ್ಗೆ ಮಾಹಿತಿ ಕೊಟ್ಟಿದ್ರಿ. ಒಬ್ಬ ಇಂಗ್ಲೀಷ್ ಪತ್ರಕರ್ತ, ಕಾದಂಬರಿಕಾರ, ಕವಿ ಮತ್ತು ಸಣ್ಣ ಕಥೆಗಾರ. ಅವರು ಭಾರತೀಯ ಬ್ರಿಟಿಷ್ ಭಾರತದಲ್ಲಿ ಜನಿಸ್ತಾರೆ. ನೋಡಿ, ಕಿಪ್ಲಿಂಗ್ ಕಾಲ್ಪನಿಕ ಕೃತಿಗಳಲ್ಲಿ ಜಂಗಲ್ ಬುಕ್ ಡಿಯಾಲಜಿ ಅಂತ ಕರೀತಾರೆ. ಅಂದರೆ 2 ರೀತಿಯಲ್ಲಿ ಬರುತ್ತೆ ಸೀರೀಸಲ್ಲಿ ಅದು. ಇನ್ನು ಕಿಮ್ ಎಂಬುದು, ಜಸ್ಟ್ ಸೋ ಸ್ಟೋರೀಸ್ ಎಂಬುದು, ದಿ ಮ್ಯಾನ್ ಹೂ ವುಡ್ ಬಿ ಕಿಂಗ್ ಸೇರಿದಂತೆ ಅನೇಕ ಸಣ್ಣ ಕಥೆಗಳನ್ನು ಬರೆದಿದ್ದಾರೆ ಇವರು. ನೋಡಿ, ಇದರಲ್ಲಿ ಪ್ರಸಿದ್ಧವಾದದ್ದು ಭಾರತದ ಕಾಡಿನಲ್ಲಿ ನಡೆಯುವ ಪ್ರಸಂಗವೇ ದಿ ಜಂಗಲ್ ಬುಕ್.
ನೋಡಿ, ರುಡ್ಯಾರ್ಡ್ ಕಿಪ್ಲಿಂಗ್ ಅವರು ದಿ ಜಂಗಲ್ ಬುಕ್ ಎಂಬ ಪ್ರಸಿದ್ಧ ಕೃತಿಯು ಕಾಡಿನಲ್ಲಿ ಕಳೆದು ಹೋಗುವ ಭಾರತದ ಚಿಕ್ಕ ಹುಡುಗನೊಬ್ಬನ ಸುತ್ತ ನಡೆಯುವ ರೋಚಕ ಕಥೆಯಾಗಿದೆ. ಪುಸ್ತಕ 1894ರಲ್ಲಿ ಪ್ರಕಟಗೊಂಡಿದೆ. ಇದರ ಸಾರಾಂಶವನ್ನು ನೀವು ನೋಡಿ ದಿ ಜಂಗಲ್ ಬುಕ್ ಎಂಬತಕ್ಕಂಥದ್ದು ಆಲ್ರೆಡಿ ಎಲ್ಲರೂ ಈ ಮೂವಿಯನ್ನು ನೋಡಿರ್ತೀರ ನೀವು. ಇದರಲ್ಲಿ ಬರ್ತಕ್ಕಂಥ ಪಾತ್ರಗಳು ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಪಾತ್ರಗಳು ಅಂದರೆ ಆ ಚಿಕ್ಕ ಹುಡುಗನನ್ನು ಸಾಕ್ತಕ್ಕಂಥ ಒಂದು ಬಾಲು ಎಂಬತಕ್ಕಂಥ ಒಂದು ಕರಡಿಯಾಗಿರ್ಬೋದು, ಭಗೀರ ಎಂಬ ಹೆಸರಿನ ಪ್ಯಾಂಥರ್ ಅಂದರೆ ನಿಮಗೆ ಗೊತ್ತಿರ್ಬೋದು. ಭಗೀರ ಮೂವಿಯಲ್ಲಿ ನೀವು ನೋಡಿರ್ಬೇಕು, ಅಂದರೆ ಬ್ಲ್ಯಾಕ್ ಚಿರತೆ ರೀತಿಯಲ್ಲಿ ಇರ್ತಕ್ಕಂಥದ್ದು, ಅದನ್ನು ಪ್ಯಾಂಥರ್ ಅಂತ ಕರೀತಾರೆ. ಸೊ ಬಾಲು, ಭಗೀರ ಎಂಬತಕ್ಕಂಥ ಪ್ಯಾಂಥರ್ ಇವೆರಡೂ ಕೂಡ ಆ ಹುಡುಗನೊಂದಿಗೆ ಸ್ನೇಹವನ್ನು ಬೆಳೆಸಿ ಸೊ ಅವು ಸಾಕ್ತಕ್ಕಂಥದ್ದು. ನರಿ ಕೂಡ ಅದರಲ್ಲಿ, ಅಂದರೆ ತೋಳ ಕೂಡ ಇರುತ್ತೆ ಅದರ ಜೊತೆಗೆ. ಸೊ ಆ ತೋಳವು ಕೂಡ ಅಂದರೆ ಇದು ಗಮನಿಸಬಹುದು. ಆ ಹುಡುಗನನ್ನು ಮೋಗ್ಲಿ ಅಂತ ಕರೀತಾರೆ. ಸೊ ಹುಡುಗನ ಹೆಸರು ಮೋಗ್ಲಿ. ಅಂದರೆ ಈ ಒಂದು ಬಾಲು ಮತ್ತು ಭಗೀರ ಸೇರಿ ಮೋಗ್ಲಿ ಎಂಬತಕ್ಕಂಥ ಹೆಸರನ್ನು ಆ ಹುಡುಗನಿಗೆ ಇಡ್ತಾರೆ. ಸೊ ಅಲ್ಲಿ ಆ ಕಾಡಿನ ರಾಜನಾಗಿರ್ತಕ್ಕಂಥವನು ಅಂದರೆ ಕ್ರೂರ ಹುಲಿ, ಅದರ ಹೆಸರು ಶೇರ್ ಖಾನ್ ಅಂತ ಕರಿತೀವಿ. ಶೇರ್ ಖಾನ್. ಸೊ ಅದು ಮೋಗ್ಲಿ ಆ ಹುಡುಗನನ್ನು ಅಂದರೆ ಮನುಷ್ಯರಿಗೂ ಕಾಡಿಗೂ ಹಾಕಿ ಬರಲ್ಲ. ಸೊ ಅವರನ್ನು ಹೊರಗೆ ಹಾಕಬೇಕು, ತಿನ್ನಬೇಕು ಅವನನ್ನು ಎಂಬತಕ್ಕಂಥ ಹೆಸರಿನೊಂದಿಗೆ ಅದು ಕಾಯ್ತಾ ಇರುತ್ತೆ ಶೇರ್ ಖಾನ್. ಸೊ ಇದರ ನಡುವೆ ನಡೀತಕ್ಕಂಥದ್ದು ಈ ರೋಚಕ ಕಥೆಯೆಲ್ಲವೂ ಮಧ್ಯಪ್ರದೇಶದ ಸಿಯೋನಿ ಎಂಬತಕ್ಕಂಥ ಒಂದು ಸ್ಥಳದಲ್ಲಿ ಕಂಡುಬರ್ತಕ್ಕಂಥ ಕಾಡಿನಲ್ಲಿ ನಡೆಯುವ ದೃಶ್ಯವನ್ನು ಉಲ್ಲೇಖಿಸಿ ಬರೆಯಲಾಗಿದೆ. ಸೊ ಇದೇ ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆ. ಇದೇ ತರಹದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.